ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾಫಿ ತಗೊಳ್ರಿ. ಹಾಂ, ಏನಿವತ್ತು ಹೆಡ್ಲೈನು? ಕರ್ನಾಟಕದಲ್ಲಿ ಅಯ್ಯೋ ಅಯ್ಯೋ ಸುಬ್ರಹ್ಮಣ್ಯ, ನೋಡ್ಕೊಂಡು ಓಡಾಡೋದಲ್ವೇನೋ? ಹೇಳೋದೇ ಅಷ್ಟೇ ಬಿಡಮ್ಮ. ಅಲ್ಲಪ್ಪ, ಸ್ವಲ್ಪ ಕೂತು ಹೋಗು. ಲೇಟ್ ಆಗಿದೆಯಪ್ಪ, ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಗಳಿಗೆ ಕೂತು ಹೊಂಟ್ರೆ ಪ್ರಪಂಚ ಏನೂ ಮುಳುಗೋಗಲ್ಲ. ಕೂತ್ಕೋ. ಆಚೆ ಹೋಗುವಾಗ ಇಂಥ ಸಪುನಗಳೆಲ್ಲ ಆಗಬಾರ್ದು. ಅಮ್ಮ ನಂಗೆ ಟೈಮ್ ಆಗಿದೆ, ನಾನು ಹೋಗ್ತೀನಿ. ರೀ ಕಾಫಿ. ಬೇಡ ಮೇಡಮ್. ನೋ, ಎಲ್ಲರೂ ಹೊರಡಬೇಕಾದ್ರೆ ಏನಾರು ಕೊಟ್ಟರೆ ಬೇಡ ಅನ್ಬಾರ್ದು ಕಣೋ. ಕೂತು ಕುಡಿದ್ಬಿಟ್ಟು ಹೋಗೋ. ಯಾಕೆಲ್ಲರೂ ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಾ ನನಗೆ? ಕುತ್ಕೊಂಡು ಕಾಫಿ ಕುಡಿಯೋಕ್ಕಾಗಲ್ಲ. ನಂಗೆ ಟೈಮ್ ಆಗಿದೆ, ನಾನು ಹೋಗ್ತೀನಿ. ಅಯ್ಯೋ ಸುಬ್ರಹ್ಮಣ್ಯ, ಹೋಗ್ತೀನಿ ಅಂತ ಹೇಳ್ಬಾರ್ದು ನೀನ್. ಇದೇನ್ರಿ, ಹೊರಗಡೆ ಹೋಗುವಾಗ್ಲೂ ಸಿಡಿ ಸಿಡಿ ಅಂತನಲ್ಲ. ಈ ನಡುವೆ ನಮ್ಮ ಮಾತೇ ಕೇಳಲ್ಲ. ಏನಾಗಿದೆ ಅವನಿಗೆ? ಛೇ, ಸುಬ್ಬುಗೆ ತುಂಬ ಬೇಜಾರಾಗಿದೆ. ಅವನ ಮನೇಲಿ ಯಾರ ಮಾತು ಕೇಳ್ತಾ ಇಲ್ಲ. ಹೊರಡುವಾಗ ಈ ರೀತಿ ಎಲ್ಲ ಆಗೋದು ಅಪಶಕುನ ಅಂತ ಅತ್ತೆ ಹೇಳ್ತಾ ಇದ್ದಾರೆ. ದೇವ್ರೆ, ನನ್ನ ಸುಬ್ಬುಗೆ ಏನೂ ಆಗದೆ ಇರಲಿ. ಅವ್ನು ಯಾವಾಗಲೂ ಚೆನ್ನಾಗಿರಬೇಕು. ನಮ್ಮ ಕಾರ್ತಿಕೇಯನಿಗೆ ಬಿಲ್ಕುಲ್ ಈ ಮದುವೆ ಇಷ್ಟ ಇಲ್ಲ. ಅಕಸ್ಮಾತಾಗಿ ಈ ಮದುವೆ ಏನಾದರೂ ನಿಂತರೆ ಶ್ರೀವಲ್ಲಿ ಸುಬ್ರಹ್ಮಣ್ಯನ ಮದುವೆ ಆಗ್ಬೋದು. ಹಂಗೇನಾದರೂ ಆದರೆ ನಾನು ಶ್ರೀವಲ್ಲಿ ಕಡೆ. ಹಂಗಾಗದೆ ಈ ಶ್ರಾವಣಿ ಮೇಡಮ್ ಅವ್ರು ಏನಾದರೂ ಮದುವೆ ಆಗ್ಬಿಟ್ರೆ ನಾನು ಶ್ರಾವಣಿ ಮೇಡಮ್ ಅವ್ರ ಕಡೆ. ಬದುಕು ಉಯ್ಯಾಲೆ ಇದ್ದ ಹಾಗೆ, ಆಗಾಗ ಆ ಕಡೆ ಈ ಕಡೆ ತೂಗ್ತಾನೇ ಇರಬೇಕು. ಅವ್ರ ಅಪ್ಪನ ಅಧಿಕಾರದ ಮೇಲೆ ಆಸೆನಾ ಅಥವಾ ಅವ್ರ ಆಸ್ತಿ ಅಂತಸ್ತಿನ ಮೇಲೆ ಆಸೆನಾ? ಸುಮ್ಮನೆ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ ಶಿವಲಿ. ನನ್ನ ಮನಸ್ಸಲ್ಲಿರೋ ಸಂಕಟ ನನಗೆ ಮಾತ್ರ ಗೊತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಶಿವಲಿ, ನಾನು ದೊಡ್ಡ ಮನೆಗೆ ಹೋದ್ರೆ ನನ್ನ ಕಣ್ಣಿಗೆ ಕಾಣೋದು ಯಜಮಾನ್ರು ಮಾತ್ರ. ಅದು ಬಿಟ್ಟು ಅವ್ರ ಆಸ್ತಿ ಅಂತಸ್ತು ಅಧಿಕಾರ ಯಾವುದು ನನಗೆ ಕಾಣೋದಿಲ್ಲ, ನನಗೆ ಯಾವುದು ಬೇಕಾಗೂ ಇಲ್ಲ. ಸುಳ್ಳು ಹೇಳ್ಬೇಡ ಸುಬ್ಬು. ಇದ್ಯಾವುದು ಬೇಕಾಗಿಲ್ಲ ಅಂದಮೇಲೆ ಶ್ರಾವಣಿ ಜೊತೆ ಮದುವೆ ಆಗಕ್ಕೆ ಏನಕ್ಕೆ ಒಪ್ಕೊಂತಿದ್ಯಾ? ಏನ್ ಮಾಡ್ಲಿ, ನನಗೆ ಬೇರೆ ದಾರಿ ಇರ್ಲಿಲ್ವಲ್ಲ. ಅವ್ರಿಗೆ ಮಾತು ಬೇರೆ ಕೊಟ್ಬಿಟ್ಟಿದ್ದೆ. ಏನು? ಏನ್ ಸುಬ್ಬು ಹೇಳ್ತಿದ್ಯಾ? ಶಿವಲಿ, ಮದ್ವೆ ಮಂಟಪದಲ್ಲಿ ಶ್ರಾವಣಿ ಮೇಡಮ್ ಅವ್ರ ಕುತ್ತಿಗೆಗೆ ಅವರೇ ತಾಳಿ ಕಟ್ಕೊಂಡು ನನ್ನ ಪಕ್ಕ ಬಂದು ನಿಂತ್ಕೊಂಡ್ರು. ಅವ್ರಿಗೆ ಮದನ್ ಸರ್ನ ಮದ್ವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಇದ್ಯಾವುದನ್ನು ಯಾರಿಗೂ ಹೇಳ್ಬೇಡ ಅಂತ ನಿನ್ನ ಮಾತು ತಗೊಂಡಿದ್ರು. ಇದೇ ಸತ್ಯ ಶಿವಲ್ಲಿ. ನಾನು ಅವತ್ತಿಂದ ಇವತ್ತವರೆಗೂ ಯಜಮಾನ್ರಿಗೆ ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಆದ್ರೆ ಅವಕಾಶನೇ ಸಿಗ್ತಾ ಇಲ್ಲ. ಅವರು ನನ್ನ ಅಳಿಯ ಅಂತ ಕರೆಯುವಾಗೆಲ್ಲ ನನ್ನ ಮನಸ್ಸು ಚುಚ್ತಾ ಇರುತ್ತೆ. ಅಲ್ಲ, ನನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಇದೆ, ನೀನು ಆಸ್ತಿಗೋಸ್ಕರ ಅಂತ ಹೇಳ್ತಿದ್ಯಲ್ಲ ಶ್ರೀವಲ್ಲಿ. ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು ನನ್ನ ತಾಳಿ ಎಲ್ಲ ತಗೊಂಡ್ಬರ್ತೀಯ ಶಿವಲ್ಲಿ. ಅದೆಷ್ಟೇ ಕೋಟಿ ಆಸ್ತಿ ಇದ್ರು ನನಗೆ ಯಜಮಾನ್ರು ಅಷ್ಟೇ ಕಾಣೋದು, ಅವ್ರ ಸೇವೆ ಮಾಡೋದು ಅಷ್ಟೇ ನನಗೆ ಮುಖ್ಯ. ಅದು ಬಿಟ್ಟು ಅವ್ರ ಆಸ್ತಿ ಅಂತಸ್ತು ಇದ್ಯಾವುದು ನನ್ನ ಕಣ್ಣಿಗೆ ಕಾಣೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಅವ್ರ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೊರತು ಅವ್ರ ಆಸ್ತಿಗೆ ಆಸೆ ಪಡಲ್ಲ. ಎಲ್ಲ ಮಾತು ತಕ್ಷಣ ನನ್ನ ಮನಸ್ಸಲ್ಲಿರೋದು ಯಾರಿಗೂ ಅರ್ಥ ಆಗಲ್ಲ. ನೋಡಿದ್ರ ಅಪ್ಪಾಜಿ, ಸುಬ್ಬು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ರ? ಈಗ್ಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿದ್ಯಾ? ಏನಣ್ಣ ಇದೆಲ್ಲ? ಅಬ್ಬಾ, ಅಂತೂ ಶ್ರೀವಲ್ಲಿ ಈಗ ಉಪಯೋಗಕ್ಕೆ ಬಂದ್ಲು. ಅವಳು ನನ್ನ ಮೇಲೆ ಹಾರಾಡಿದ್ ನೋಡಿ ಏನು ಮಾಡ್ತಾಳೋ ಅಂತ ಅನ್ಕೊಂಡಿದ್ದೆ. ಇವಳನ್ನ ಇಟ್ಕೊಂಡು ಡ್ರಾಮಾ ಮಾಡಿಸಿ ವೀರುಗೆ ಎಲ್ಲ ಸತ್ಯ ಗೊತ್ತಾಯ್ತು. ಇನ್ನು ಮದುವೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ವೀರು ಈಗ ಏನು ತೀರ್ಮಾನ ತಗೋತಾನೆ ಅಂತ ನೋಡಬೇಕು. ಮದುವೆಗೆ ಇನ್ನೊಂದೇ ಒಂದಿನ ಇರೋದು. ಸುಬ್ಬು ಹತ್ರ ನಾನು ಏನು ಮಾತಾಡಲಿ, ಹೇಗೆ ಮಾತಾಡಲಿ, ಅವನಿಗೆ ಹೇಗೆ ಸಮಾಧಾನ ಮಾಡಲಿ, ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. ಮೇಡಮ್, ನಿಮಗೊಂದು ಬ್ಯಾಡ್ ನ್ಯೂಸ್ ಇದೆ ಮೇಡಮ್. ಬ್ಯಾಡ್ ನ್ಯೂಸಾ? ಏನದು?
ಮೇಡಮ್ ವಿಜಯಾಂಬಿಕಾ ಅವರು ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಮೇಡಮ್. ನಿಮ್ಮ ಮನೆ ಧೂಳಿಪಟ ಆಗೋಗುತ್ತೆ, ಶ್ರಾವಣಿ ಸುಬ್ಬು ಮದುವೆ ಆಗಲ್ಲ, ಅವ್ರಿಗಿರೋ ದೂರ ಆಗ್ತಾರೆ, ಹಾಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ರು ಮೇಡಮ್. ಏನೋ ಸರಿಯಾಗಿ ಹೇಳಲಿಲ್ಲ. ನೀವೇನು ಕೇಳಲಿಲ್ವಾ? ಮೇಡಮ್ ಎಲ್ಲ ಥರನೂ ಕೇಳಿದೆ ಮೇಡಮ್, ಆದರೆ ಅವ್ರು ಏನೂ ಸರಿಯಾಗಿ ಹೇಳಲಿಲ್ಲ. ಆದರೆ ನನಗನ್ಸೋ ಪ್ರಕಾರ ಅವರು ನಿಮ್ಮ ಮದುವೆ ನಿಲ್ಸೋಕ್ಕೆ ದೊಡ್ಡದಾಗಿ ಏನೋ ಪಿತೂರಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಯಾವುದಕ್ಕೂ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಅವ್ರು ಏನಾರು ಕಾಲ್ ಮಾಡಿದ್ರೆ ಏನು ಎತ್ತ ಅಂತ ವಿಷಯ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಮೇಡಮ್. ಸರಿ ಸರಿ ಮೇಡಮ್. ಇವತ್ತು ಯಜಮಾನ್ರಿಗೆ, ಲಲಿತಾ ದೇವಿ ಅಮ್ಮವ್ರಿಗೆ ಎಲ್ರಿಗೂ ಇರೋ ಸತ್ಯ ಎಲ್ಲ ಹೇಳ್ಬಿಡ್ಬೇಕು ಅನ್ಕೊಂಡೆ, ಆದರೆ ಆಗಲೇ ಇಲ್ಲ ಮೇಡಮ್. ಆದರೂ ನಾನು ಹೇಳಲ್ಲ ಅನ್ಕೋಬೇಡಿ ಮೇಡಮ್, ನೀವು ಆದಷ್ಟು ಬೇಗ ಹೇಳ್ತೀನಿ. ಇಲ್ಲಾಂದರೆ ಈ ಥರ ಯೋಚನೆಗಳು ನನ್ನ ನರಳಿಸಿ ಸಾಯಿಸ್ಬಿಡುತ್ತೆ. ಎಂಥ ಸನ್ನಿವೇಶದಲ್ಲೂ ಕುಂಕದಿರು. ಏನೇ ಆಗಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತನ್ನು ಮರೆಯದಿರು. ಇಲ್ಲ, ಯಾರು ಏನೇ ಹೇಳಲಿ ನನ್ನ ಪ್ರೀತಿನ ನಾನು ಉಳಿಸ್ಕೋತೆ. ನಮ್ಮಮ್ಮನ ಮಾತುಗಳೇ ನನಗೆ ಧೈರ್ಯ. ನಾನು ಕುಕ್ಕಲ್ಲ. ಏನ್ ಶ್ರಾವಣಿ, ಏನೋ ಯೋಚನೆ ಮಾಡ್ತಿದ್ಯಾ? ಕಾಲ ನಿನ್ ಕಡೆ ಇದೆ ಅಂತ ಕುಣಿತಿದ್ದೆ, ಈಗ ಅದೇ ಕಾಲ ನನ್ನ ಕಡೆ ಇದೆ. ಎಷ್ಟು ಬೇಗ ಎಲ್ಲ ಬದಲಾಗೋಯ್ತು ನೋಡು. ಏನು ಹೇಳ್ತಿದ್ಯಾ ನೀನು? ಹೇಳ್ತೀನಿ, ಹೇಳಕ್ಕೆ ಅಂತಾನೆ ಬಂದಿರೋದು. ಸುಬ್ಬು ನಿನ್ ಗಂಡ ಅಂತ ಎಷ್ಟೆಲ್ಲ ಮೆರೀತಿದ್ದೆ, ಈಗ ಮಾತುಗಳಿಗೆ ಯಾವ ಬೆಲೆನೂ ಇಲ್ಲ. ನಿನ್ನ ಮತ್ತೆ ಸುಬ್ಬು ಸಂಬಂಧ ಕಡ್ಡಿ ಮುರಿದ ಹಾಗೆ ಮುರಿದು ಹೋಗುತ್ತೆ. ಸುಬ್ಬು ಈಗ ಕೆಲ್ಸಕ್ಕೆ ಹೋಗಿದ್ದಾನಲ್ವಾ, ಅವ್ನು ವಾಪಸ್ ಬರ್ತಾನೆ. ಆದ್ರೆ ಅವನು ಈ ಮನೆಗೆ ವಾಪಸ್ ಬರ್ತಿದ್ದ ಹಾಗೆ ನೀನ್ ಈ ಮನೆಯಿಂದ ಆ ಮನೆಗೆ ಶಾಶ್ವತವಾಗಿ ಹೋಗ್ತೀಯ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಶ್ರೀವಲ್ಲಿ. ಸುಬ್ಬು ನನಗೆ ಮಾಡೇ ನಿನ್ ನಾಟಕನ. ನೀನೇ ತಾಳಿ ಕಟ್ಕೊಂಡು ಸುಬ್ಬು ಪಕ್ಕದಲ್ಲಿ ನಿಂತ್ಕೊಂಡು ಇಡೀ ಪ್ರಪಂಚಕ್ಕೆ ನೀನು ಸುಬ್ಬು ಮದ್ವೆ ಆಗಿದ್ದೀರಾ ಅಂತ ನಂಬಿಸಿದ್ಯಾ. ಆದ್ರೆ ಈಗ ಆ ಸತ್ಯ ಎಲ್ರಿಗೂ ಗೊತ್ತಾಗಿದೆ, ಮುಖ್ಯವಾಗಿ ನಿಮ್ಮ ಅಪ್ಪಂಗೂ ಗೊತ್ತಾಗಿದೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ನಂಬಲೇಬೇಕು. ಇನ್ ಸ್ವಲ್ಪ ಹೊತ್ತಲ್ಲೇ ನಂಬ್ತೀಯ. ನಿಮ್ಮಪ್ಪನೇ ಈ ಮದ್ವೆನ ನಿಲ್ಲಿಸ್ತಾರೆ, ನೀನು ಈ ಮನೆಯಿಂದ ತೊಲಗ್ತೀಯ, ನಾನು ಸುಬ್ಬು ಇಬ್ರು ಮದ್ವೆ ಆಗ್ತೀವಿ. ಈ ಎಲ್ಲ ಮಾತುಗಳನ್ನೂ ನೆನ್ಪಲ್ಲಿಟ್ಕೊ, ಯಾಕಂದ್ರೆ ಮುಂದೆ ನಡೆಯೋ ಭವಿಷ್ಯ ಇದು.